ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನ ಯಾವುದಪ್ಪ ಅಂದರೆ, ನಾನು ಹಳೆ ಮನೇಲಿ ಇದ್ದಾಗ ಆ ದೇವಸ್ಥಾನ ಓಪನಿಂಗ್ ಆಗಿತ್ತು. ಸೊ ಇವತ್ತಿಗೆ ಅದು 1 ವರ್ಷ ಆಗಿದೆ. ಅದಕ್ಕೆ ಅವರು ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಸೊ ಹೋಗೋಣ ಬನ್ನಿ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ವಿ. ನಾಗರಿಕರಿಗೆಲ್ಲ ಪೂಜೆ ಮಾಡಿದ್ರು, ಹಾಗೆ ಹೋಮ ಎಲ್ಲ ಮಾಡಿ ಆಗಿತ್ತು. ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಜನ ಕೂತಿದ್ರು ಆಚೆ. ಅವರು ಒಳಗಡೆ ಮಹಾಮಂಗಳಾರತಿಗೆ ರೆಡಿ ಮಾಡ್ತಿದ್ರು. ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಬೇರೆ ಅಲ್ವಾ, ಎಲ್ಲರೂ ಜಾಸ್ತಿ ಜನ ಬಂದಿದ್ರು. ಸ್ಕೂಲ್ ಮಕ್ಕಳು ಎಲ್ಲರೂ ಬಂದಿದ್ರು. ಆಮೇಲೆ ಮಹಾಮಂಗಳಾರತಿ ಸ್ಟಾರ್ಟ್ ಮಾಡಿದ್ರು. ಏನೋ ದೇವರನ್ನ ಹತ್ರದಿಂದ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನಮ್ಮೆಲ್ಲ ಒಂದು ಪೇನ್ ಇದ್ರೂ ಅವ್ರ ಹತ್ರ ನಾವು ಹೇಳ್ಕೊಬೋದು. ಆ್ಯಂಡ್ ಈ ದೇವಸ್ಥಾನಕ್ಕೆ ನಾನು ಸುಮಾರು ಸತಿ ಬಂದಿದ್ದೀನಿ. ಧನುರ್ಮಾಸ ಟೈಮಲ್ಲೆಲ್ಲ ಬಂದಿದ್ದೀನಿ. ನೀವು ನೋಡಿರ್ಬೋದು, ನಾನು ಶಾರ್ಟ್ಸ್ಗೆಲ್ಲ ಹಾಕಿದ್ದೆ ಧನುರ್ಮಾಸದ ಟೈಮಲ್ಲಿ. ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ ಮಹಾಮಂಗಳಾರತಿ ಮಾಡಿದಾಗಲೂ ಅಷ್ಟೇ, ಆ ಒಂದು ಬ್ರೈಟ್ನೆಸ್ ಬರುತ್ತಲ್ಲ, ಅದು ನೋಡಿದಾಗ ಒಂದು ಡಿವೈನ್ ಫೀಲ್ ಬರುತ್ತೆ. ಸೊ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ, ಸಡನ್ಲಿ ನಾನು ದೇವ್ರನ್ನ ನೋಡಿದಾಗ ಆಮೇಲೆ ಮಹಾಮಂಗಳಾರತಿ ಮಾಡಿದಾಗ ಹೇಳು ಬರುತ್ತೆ. ಐ ಡೋಂಟ್ ನೋ ನನ್ಗೆ ಯಾಕೆ ಹಂಗಾಗುತ್ತೆ ಅಂತ. ಒಂದು ಅಂದರೆ ನನ್ನ ಮುಂದೆನೇ ನಿಂತಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ನಮ್ಗೆ ಏನೇ ಒಂದು ಸಕ್ಸಸ್ ಆಗಬೇಕು ಅಂದ್ರೂ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಆವಾಗ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಎಲ್ಲ ನಾವು ಹೋಗ್ತಾ ಇರ್ತೀವಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಲೈಟ್ ಹಾಕ್ದಾಗಲ್ಲ. ದರ್ಶನ ಆದಮೇಲೆ ಪ್ರಸಾದನ ಇಸ್ಕೊಂಡ್ವಿ. ಹಾಗೆ ಅಮ್ಮಂಗೂ ಪ್ರಸಾದ ಇಸ್ಕೊಂಡು ಬಂದ್ವಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು. ಯಾಕಂದರೆ ಆ ಬಿಸಿಲಿಗೆ ಒಂಥರ ಹೆಡ್ಡೇಕ್ ಆಗ್ತಾಯಿತ್ತು. ತಲೆ ತುಂಬ ಭಾರ ಆಗ್ತಿತ್ತು. ಆಮೇಲೆ ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ಯಾಕೋ ತುಂಬ ತಲೆನೋಯ್ತಿದೆ ಅಂತ. ಆವಾಗ ಅಮ್ಮ ನನಗೆ ಆಯಿಲ್ ಅಪ್ಲೈ ಮಾಡಿಕೊಟ್ರು. ಅಂದರೆ ಬಿಸಿ ಬಿಸಿ ಆಯಿಲು, ಅಂದರೆ ಜಾಸ್ತಿ ಬಿಸಿ ಇಲ್ಲ, ಬಿಸಿ ಮಾಡ್ಕೊಂಡು ಬಂದು ಕೊಟ್ಟೆ. ಸ್ವಲ್ಪ ಬೆಚ್ಚಗಾದ್ಮೇಲೆ ಅಮ್ಮ ಆಯಿಲ್ ಅಪ್ಲೈ ಮಾಡಿ ಅಮ್ಮನ ಕೇಳಿದೆ, ಯಾಕಮ್ಮ ಈ ಥರ ತಲೆನೋವು ಬರುತ್ತೆ ಅಂತ. ಅದಕ್ಕಮ್ಮ ಏನಂದ್ರು, ನೀರು ಕುಡಿಯೋಲ್ಲ, ಡಿಹೈಡ್ರೇಷನ್ ಆಗಿರುತ್ತೆ ಅಂತ. ಸೊ ನನಗೆ ಆಮೇಲೆ ನೆನಪಾಯಿತು, ಹೌದಲ್ಲ, ಒಂದು ಫ್ಯೂ ಡೇಸಿಂದ ನೀರು ಜಾಸ್ತಿ ಕುಡಿತಾ ಇರಲಿಲ್ಲ. ಆಮೇಲೆ ಅಮ್ಮ ಹೇಳಿದ್ಮೇಲೆ ಅನಿಸ್ತು, ನಾನು ಜಾಸ್ತಿ ನೀರು ಕುಡಿಬೇಕು ಅಂತ. ಸೊ ನೀವು ಅಷ್ಟೇ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಈ ಸಮ್ಮರಲ್ಲಿ ನೀರು ಕುಡಿದೇ ಇರಬೇಡಿ ದಯವಿಟ್ಟು ಪ್ಲೀಸ್. ನಂತರ ಆಗುತ್ತೆ ಆಮೇಲೆ ತಲೆನೋವು ಬಂದು. ಜಡೆ ಹಾಕಿ ಚೆನ್ನಾಗಿ ಹಾಕಿದಾರಲ್ಲ, ಜಡೆ ಎಲ್ಲ ಹಾಕಿದ್ದಾರೆ. ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಇವಾಗ ನಾನು ಫೇಸ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ವೀಕ್ಲಿ ಥ್ರೈಸ್ ಆರ್ ಟ್ವೈಸ್ ಅಪ್ಲೈ ಮಾಡ್ತೀನಿ. ಸೊ ಫಸ್ಟು ನೀವು ಫೇಸ್ ಪ್ಯಾಕ್ ಮಾಡಬೇಕಾದ್ರೆ, ವೆಯ್ಟ್, ಕ್ಯಾಮ್ರಾ ಶೇಕ್ ಆಗ್ತಾಯಿತ್ತು. ಫಸ್ಟು ನೀವು ಫೇಸ್ ಪ್ಯಾಕ್ ಮಾಡ್ಕೋಬೇಕಾದ್ರೆ ಒಂದು ಟಿಶ್ಯೂ ಬಟ್ಟೆ ಇಲ್ಲ ಅಂದರೆ ಒಂದು ಕಾಟನ್, ಸೊ ಅದರಲ್ಲಿ ನೀವು ಫೇಸ್ನ ಒರೆಸ್ಕೋಬೇಕು. ಸ್ಮಾಲ್ ಡಸ್ಟ್ ಇದ್ರೂ ಅದು ಕ್ಲಿಯರ್ ಆಗುತ್ತೆ. ಸೊ ಫೇಸ್ ಪ್ಯಾಕ್ ಹಾಕಿದಾಗ ಮತ್ತೆ ಆ ಡಸ್ಟು ಫೇಸಲ್ಲಿ ಇರಲ್ಲ. ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕು ಅಲ್ವಾ. ಸೊ ನಾನು ಫೇಸ್ ಪ್ಯಾಕ್ ತರ್ತೀನಿ. ಸೊ ಫಸ್ಟು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಬ್ಯಾಂಡ್ ಹಾಕೋತೀನಿ. ಯಾವುದೇ ಕೂದಲು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಹೇಗಿದೆ ಬ್ಯಾಂಡ್? ಸೊ ನಾನು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಅಂದರೆ ಫೇಸ್ ಪ್ಯಾಕ್ಗೆ, ಸ್ಪೂನ್ ಕಡಲೆ ಹಿಟ್ಟು, ಸ್ಪೂನ್ ಕರ್ಡ್, ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಕೇಸರಿ. ಫೇಸ್ ಪ್ಯಾಕ್ ತೊಗೊಂಡು ಅದನ್ನೆಲ್ಲ ನಾನು ಅಪ್ಲೈ ಮಾಡಲ್ಲ. ನಾನು ಏನೇ ಇದ್ರೂ ಮನೇಲೇ ಮಾಡ್ಕೊತೀನಿ ನಾನು. ಸೊ ಏನಕ್ಕೆ ಕೇಸರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೆ ಅಲ್ವಾ. ಕೇಸರಿ ಬಂದು ನಿಮ್ಮ ಫೇಸ್ನ ಗೋಲ್ಡನ್ ಗ್ಲೋ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಫೇರ್ ಆಗಿರಿಸುತ್ತೆ ಆ್ಯಂಡ್ ಸ್ಮೂತ್ ಸ್ಕಿನ್ ಮಾಡುತ್ತೆ. ಓಕೆ. ಆ್ಯಂಡ್ ಇದರಿಂದ ಏನಪ್ಪ ಅಂದರೆ ಡಾರ್ಕ್ ಸರ್ಕಲ್ಸು ಮತ್ತು ಪಿಂಪಲ್ಸು ಇದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಅದರಿಂದ ಕೇಸರಿ ಅಪ್ಲೈ ಮಾಡಬೇಕು. ಕೇಸರಿ ಇಲ್ಲ ಅಂದರೂ ಪರವಾಗಿಲ್ಲ, ಇಟ್ಸ್ ಆಪ್ಷನಲ್. ಈ ಥರ ಅಪ್ಲೈ ಮಾಡಬೇಕು. ಇದೇನು ಬರೀ ಫೇಸ್ಗೆ ಅಂತಲೇ ಅಲ್ಲ, ಈ ಟ್ಯಾನ್ಗೆ ಅದಕ್ಕೆಲ್ಲ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ. ಸೊ ಇದನ್ನು ನೀವು 10-15 ಮಿನಿಟ್ಸ್ ಬಿಡಬೇಕು. 15 ಮಿನಿಟ್ಸ್ ಆಗಿದೆ. ಸೊ ನೋಡಿ, ಈ ಥರ ಹಿಂಗೆ ಲೈಕ್ ಈ ಥರ ಮಾಡಿದಾಗ ಡ್ರೈ ಈ ಥರ ಆಗಿರಬೇಕು. ನಾನು ಕೈಗೆಲ್ಲ ಹಾಕೊಂಡಿದ್ದೀನಿ, ಸ್ಕಿನ್ ಟ್ಯಾನ್ ಆಗಬಾರ್ದು ಅಂತ. ನಿಮ್ಮನೇಲೂ ಇದನ್ನು ಟ್ರೈ ಮಾಡಿ. ಇದೇನು ಒಂದೇ ದಿವಸಕ್ಕೆ ರಿಸಲ್ಟ್ ಬರೋಲ್ಲ. ಓಕೆ. ಅಟ್ಲೀಸ್ಟ್ ಒಂದು 3 ವೀಕ್ಸ್ 6 ವೀಕ್ಸ್ಗೆ ನಿಮ್ಮ ಫೇಸ್ ಗ್ಲೋ ಚೇಂಜಸ್ ಆಗಿರುತ್ತೆ. ಆವಾಗ ನೀವು ಫಸ್ಟ್ ತೆಗ್ದಿದ್ದ ಫೋಟೋ ಮತ್ತು ಫಸ್ಟ್ ತೊಗೊಂಡಿರಿ ಫೋಟೋ, ಈಗ ಹಿಂಗಿದ್ದೀನಿ ಅಂತ,
3 ವೀಕ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ತೊಗೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಚೇಂಜಸ್. ಓಕೆ, ನನ್ನ ಬ್ಯೂಟಿ ಟಿಪ್ಸ್. ಓಕೆ, ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಕಾಟನ್ ಬಟ್ಟೆಲಿ ಫೇಸ್ನ ಒರೆಸ್ತಿದ್ದೀನಿ. ಅದೇ ಕಾರಣಕ್ಕೂ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ದಯವಿಟ್ಟು ಸೋಪ್ನ ಯೂಸ್ ಮಾಡಬೇಡಿ. ಈ ಫೇಸ್ ಪ್ಯಾಕ್ ಹಾಕಿರೋದೆಲ್ಲ ಹೋಗ್ಬಿಡುತ್ತೆ ನೀವು ಸೋಪೆಲ್ಲ ಯೂಸ್ ಮಾಡಿಬಿಟ್ರೆ. ಸೊ ನೀವು ಹಂಗೆ ನೀರಲ್ಲೇ ವಾಶ್ ಮಾಡಬೇಕು. ಸೊ ಈ ಥರ ಎಲ್ಲ ವಾಶ್ ಮಾಡಬೇಕು. ಇವಾಗ ಫುಲ್ಲು ಸ್ಮೂತಿ ಆಗಿರುತ್ತೆ. ಸ್ಮೂತ್ ಯಾ. ಇದನ್ನು ನೀವು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನೀವು ಇದನ್ನು ಅಪ್ಲೈ ಮಾಡಬೇಕು. ಅದರಿಂದ ನಿಮಗೆ ಫೇಸ್ ಗ್ಲೋ ಆಗ್ತಾ ಹೋಗುತ್ತೆ ಆ್ಯಂಡ್ ಅದರಿಂದ ಡಾರ್ಕ್ ಸರ್ಕಲ್ಸು ಇದೆಲ್ಲ ನಿಮಗೆ ವ್ಯಾನಿಷ್ ಆಗುತ್ತೆ. ಓಕೆ, ಸೊ ಸಿ ಹಿಂಗಿದೆ ಸ್ಮೂತಾಗಿ ಸ್ಕಿನ್ನು. ಸ್ವಲ್ಪ ಒಂದು ಪಿಂಪಲ್ ಬಂದ್ಬಿಟ್ಟಿದೆ. ಸ್ನೋಫಿದು ಊಟ ಮುಗೀತು. ಇವಾಗ ಸುಸು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನು ಹೆಂಗಂದರೆ ನಮ್ಮನ್ನೇ ಎಳ್ಕೊಂಡು ಹೋಗ್ತಾನೆ. ನಾವು ಅವನ್ನ ಎಳ್ಕೊಂಡು ಹೋಗೋದಲ್ಲ, ಅವನೇ ನಮ್ಮನ್ನ ಎಳ್ಕೊಂಡು ಹೋಗ್ತಾನೆ. ಆ ಥರ ಹೋಗೋದು ಅವನು ನೋಡಿ. ಬಂಗಾರಿ ಸಾಕು ಇಷ್ಟೇ ದೂರ.